ನಮಸ್ಕಾರ ಎಲ್ಲ ಆತ್ಮಬಂಧುಗಳಿಗೆ. ನಮ್ಮ ಹೆಸರು ದೇವಿರಮ್ಮ ಅಂತ. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಪಾದಕ್ಕೆ ಕೋಟಿ ಕೋಟಿ ನಮನಗಳು ತಿಳಿಸುತ್ತಾ, ನಾವು ಧ್ಯಾನಕ್ಕೆ ಯಾಕೆ ಬಂದೀವಿ ಅಂದರೆ, ನಾವು ಅನಾರೋಗ್ಯದಿಂದ ಇದ್ವಿ. ಈಗ 6 ವರ್ಷ ಆಯ್ತು ಧ್ಯಾನ ಮಾಡೋಕ್ಕೆ. ಅನಾರೋಗ್ಯದಿಂದ ಆರೋಗ್ಯ ಪಡ್ಕೊಂಡಿದ್ದೀವಿ. ಇದೇ ಸದಾನಂದ ಪಿರಮಿಡ್ನಲ್ಲೇ ನಾವು ಕಲಿತು ಆನಂದ, ಸಂತೋಷ, ಪ್ರೀತಿ, ಖುಷಿ ಕಲ್ತಿದ್ದೀವಿ. ಇನ್ನೊಬ್ಬರಿಗೆ ಇದಿಷ್ಟು ಕೊಡ್ತಾ ಇದ್ದೀವಿ. ದಿನಾಲಿ ಇದೇ ಸತ್ಯ ಮಾರ್ಗದಲ್ಲೇ ನಡೀತಾ ಇದ್ದೀವಿ. ಇವಾಗ ನಾವು ನಮ್ಮ ಅಂಪಣ್ಣ ಸಾರಿಂದ ನಾವು ಭಾಳ ಅನುಭವ ಪಟ್ಟಿದ್ದೀವಿ, ಆನಂದ ಪಟ್ಟಿದ್ದೀವಿ. ಇದರಿಂದ ಅವ್ರ ಅಂಪಣ್ಣ ಸಾರಿಂದ ನಾವು ಭಾಳ ಕಲ್ತನೂ ಅದೀವಿ. ಆದರೆ ಇವಾಗ ನಮ್ಮ ಕಕ್ಕಬೇನಹಳ್ಳಿಯಲ್ಲಿ ನಾವು ಇವಾಗ ಮೆಗಾ ಪಿರಮಿಡ್ ಮಾಡಿಸ್ತಾ ಇದೀವಿ ಮಾಸ್ಟರ್ಸ್. ಅದು ಎಲ್ಲರೂ ಬಂದು ಭಾಗವಹಿಸಿ ಅದನ್ನು ಪ್ರತಿ ತಿಂಗಳು 15ನೇ ತಾರೀಕು ಮಹಿಳಾ ಮಹಾಚಕ್ರ ಅಂತ ಮಾಡ್ತಾಯಿದ್ದೀವಿ. ದಿವಸಾಲಿ ದಿನ ಕಲೆಕ್ಷನ್ ಮಾಡ್ತಾಯಿದ್ದೀವಿ. ಇದೇ ಸೇವೆನೇ ಮಾಡ್ತಾನೇ ಅದೀವಿ. ನಾವು ಹೆಂಗೆ ಸೇವೆ ಮಾಡ್ತಾಯಿದ್ದೀವಿ, ನಾವು ಹಂಗೆ ಆರಾಮಾಗ್ತು. ಪ್ರತಿಯೊಬ್ಬರು ಧ್ಯಾನ ಮಾಡ್ರು, ಸೇವೆ ಮಾಡ್ರು, ದಾನ ಮಾಡ್ರು, ಧರ್ಮ ಮಾಡ್ರು, ಪುಣ್ಯ ಪಡ್ಕರ್ರಿ. 10 ರೂಪಾಯಿ ಕೇಳಕ್ಕೆ ಬಂದರೆ ನಮ್ಮ ಕೈಲಾದಷ್ಟು ನೀವು ಕೊಡ್ರು. ಅದು ನಾವು ಎಷ್ಟು ಕೊಟ್ಟಿವಿ ಅಂದರೆ 10 ರೂಪಾಯಿ ಕೊಡಲು ನಾವು ಒಳ್ಳೆ ಮನಸ್ಸಿನಿಂದ, ಪ್ರೀತಿಯಿಂದ, ಆನಂದದಿಂದ ಕೊಟ್ಟರೆ ನಮಗೆ ಅದು ಉಪಯೋಗ ಆಗಿದೆ, ಲಾಭ ಆಗಿದೆ. ಯಾಕಂದರೆ ಅದು ಅನುಭವ ಆಗಿದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ ಮಾಸ್ಟರ್, ಪ್ರತಿಯೊಬ್ಬರು ಯಾರೇ ಪಿರಮಿಡ್ ಮಾಸ್ಟ್ರು, ಪಿರಮಿಡ್ ಕಟ್ಟೋಕ್ಕಾಗಲು, ಅನ್ನದಾನಕ್ಕಾಗಲು ಯಾರು ಕೇಳಕ್ಕೆ ಬರ್ತಾರೋ ಅವರಿಗೆ ಪ್ರತಿಯೊಬ್ಬರು ಕೊಡಬೇಕು ಮಾಸ್ಟರ್ಸ್. ಯಾಕಂದರೆ ನನಗೆ ಅದು ನಾನು ಅನುಭವಿಸಿದ್ದೀನಿ, ಕೊಟ್ಟಿದ್ದೀನಿ, ಅದರಿಂದ ಲಾಭ ಪಡ್ಕೊಂಡಿದ್ದೀನಿ. ನೀವು ಅದೇ ಥರ ಮಾಡ್ರು, ಒಳ್ಳೆ ಮನಸ್ಸಿನಿಂದ ಕೊಡ್ರು. ಯಾಕಂದರೆ ಇದು ಕೊಡೋದು ಯಾಕೆ ಒಂದೇ ಒಂದು ಅನುಭವ ಹೇಳ್ಕೊಂತ ಮಾಸ್ಟರ್ಸ್. ನನ್ನ ಹತ್ರ ದುಡ್ಡಿರಲ್ಲ, ನನ್ನ ಮಕ್ಕಳು ಜಾಬ್ ಮಾಡ್ತಿದ್ದಾರೆ, ಎಲ್ಲರೂ ಬ್ಯಾಂಕ್ ಅಕೌಂಟ್ನಾಗ ಇಟ್ಕೊಂಡಿರ್ತಾರೆ, ನನ್ನ ಹತ್ರ ದುಡ್ಡಿರಲ್ಲ. ನಾನು ಎಲ್ಲಿಂದ ಕೊಡಬೇಕು? ನಾನು ಇನ್ನು ಬೆಂಗಳೂರು ಮೆಗಾ ಪಿರಮಿಡ್ದು ಬರ್ತತೆ, ಯಾರಾದರೂ ಪಿರಮಿಡ್ ಮಾಸ್ಟ್ರುಗಳು ಬರ್ತಾರೆ, ನಾನು ಎಲ್ಲಿಂದ ಕೊಡಲು ಅಂತಂದರೆ, ಯಾವಾಗಲೂ ಒಂದು ವಾರ ಮುಂಚಿತವಾಗೆ ನನ್ನ ಮಕ್ಕಳು ಬ್ಯಾಗ್ನಾಗ ನಾನು ದುಡ್ಡು ಎತ್ಕೊಂಡು ತಗೊಂಡಿಕ್ಕೊಂಬಿಟ್ಟಿರ್ತೀನಿ. ತಗೊಂಬತ್ತಾಡೆ ಯಾರಾದರೂ ಪಿರಮಿಡ್ ಮಾಸ್ಟ್ರುಗಳು ಫೋನ್ ಮಾಡ್ತಾರೆ, ಮೇಡಮ್ ಮನೇಲಿದ್ದೀರಾ? ಅದೇ ತಗೋರಿ ಅಂತ ಕೊಟ್ಟರೆ ನಾನು ಹಿಂಗೆ ಇದೇ ಥರ ಮಾಡ್ಕೊಂತ ಬರ್ತಿದ್ದೀನಿ ಮಾಸ್ಟರ್ಸ್. ಆದರೆ ನಮ್ಮ ಮಕ್ಕಳು ತಿಂಗಳ ಅಮ್ಮ ನನಗೆ ಇನ್ಸೆಂಟಿವ್ ಜಾಸ್ತಿ ಆಗ್ತದೆ ನೋಡಮ್ಮ ತಿಂಗಳ ಅಂತ ಹೇಳಿದರು. ಆದರೆ ಖುಷಿ ಆಗ್ತೈತಿ. ಯಾಕಂದರೆ ನಮ್ಮ ಮಕ್ಕಳಿಗೆ ಗೊತ್ತಿರಲ್ಲ ನಾನು ಕೊಟ್ಟಿರೋದು. ಯಾಕಂದ್ರೆ ಅದು ನಾವು ದಾನ ಮಾಡಿದ್ದು ಗುಂಬವಾಗಿ ದಾನ ಮಾಡಿದರೆ ಅದು ನಮಗೆ ಗುಂಬುವಾಗೇ ನಮಗೆ ಲಾಭ ಬಂದಿರ್ತೈತೆ. ಇಷ್ಟು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ PMC ಚಾನಲರಿಗೆ ಧನ್ಯವಾದಗಳು ತಿಳಿಸುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಸದಾನಂದ ಯೋಗಿಗಳಿಗೂ ಮತ್ತು ಬ್ರಹ್ಮರ್ಷಿ ಪತ್ರಿಜಿ ಸಾರ್ ಅವರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳು. ನಮಗೆ ಪರಿಚಯ ಮಾಡಿಸಿಕೊಟ್ಟಿದ್ದು ಅಂಪಣ್ಣ ಸಾರು ಮತ್ತು ಪಂಪಾರೆಡ್ಡಿ ಸಾರು. ನಾವು ಪ್ರಾಥಮಿಕ ಶಾಲೆಯ ಇರೋದು ಸುಗಮ ಶಾಲೆಯಲ್ಲಿ ಶಿಕ್ಷಕರಾಗಿದ್ದಾಗ ನಮಗೆ ಅಲ್ಲಿ ಮಕ್ಕಳಿಗೆ ಬಂದು ಅವರು ಧ್ಯಾನ ಹೇಳ್ಕೊಟ್ರು. ಆಮೇಲೆ ಪಾಪಾಯ ಹಾಲಿಗೆ ಪತ್ರಿಜಿ ಸಾರು ಬರ್ತಾ ಇದ್ದಾರೆ, ಬ್ರಹ್ಮರ್ಷಿ ಪತ್ರಿಜಿ ಸಾರು, ನೀವು ಅಲ್ಲಿಗೆ ಬರಬೇಕು ಸಾರ್ ಅಂತ ನಮಗೆ ಹೇಳಿದರು. ನಾವು ಅಲ್ಲಿಗೆ ಬಂದು ನಮಗೆ ಪತ್ರಿಜಿ ಸಾರು ನಮಗೆ ಥ್ಯಾಂಕ್ಸ್ ಕೊಟ್ಟು ಆ ಒಂದು ಸಂಗೀತದೊಂದಿಗೆ ಧ್ಯಾನ ಮಾಡಿಸಿದರು. ಸುಮಾರು 1.5 ಗಂಟೆಗಳ ಕಾಲ ಧ್ಯಾನ ಮಾಡಿದ್ವಿ. ಆಮೇಲೆ ಅವರ ಸಂಗೀತದ ನಾದ ಕೇಳಿ ನಮಗೆ ಭಾಳ ಆನಂದ ಆಯಿತು. ಅಂದಿನಿಂದ ಇಂದಿನವರೆಗೂ ಧ್ಯಾನ ಬಿಡದಂತೆ ತಪ್ಪದೆ ಧ್ಯಾನ ಮಾಡ್ತಾಯಿದ್ದೀವಿ. ಆಮೇಲೆ ಸತ್ಸಂಗ ಗೋಷ್ಠಿಯಲ್ಲಿ ಕೂಡ ಭಾಗವಹಿಸ್ತಾ ಇದ್ದೀವಿ. ಆಮೇಲೆ ಸ್ವಾಧ್ಯಾಯ ಪುಸ್ತಕಗಳನ್ನು ಕೂಡ ನಾವು ಓದ್ತಾ ಇದ್ದೀವಿ. ಇದರಿಂದ ನನ್ನ ಆರೋಗ್ಯನೂ ಸುಧಾರಿಸಿದೆ. ನನಗೆ ಒಂದು ಕೊಲೆಸ್ಟ್ರಾಲ್ ಅಂದರೆ ಇದು ಗ್ಯಾಸ್ಟ್ರಿಕ್ಕು ಕಡಿಮೆ ಆಯಿತು. ಆಮೇಲೆ ಸಸ್ಯಾಹಾರ, ಯಾವಾಗಲೂ ಸಸ್ಯಾಹಾರವನ್ನೇ ಸೇವಿಸಿ ಸಾತ್ವಿಕ ಆಹಾರದಿಂದ ಮತ್ತು ಧ್ಯಾನದಿಂದ ಮತ್ತು ಸತ್ಸಂಗದಿಂದ ನನ್ನ ಆರೋಗ್ಯ ಸುಧಾರಿಸಿದೆ. ಎರಡನೇದೇನೆಂದರೆ ನನಗೆ ಬರ್ತಕ್ಕಂಥ ದುರಂತಗಳು ಕೂಡ ನನಗೆ ದೂರ ಆದವು. ಉದಾಹರಣೆ 3 ದುರಂತಗಳು ನನಗೆ ಆಗಬೇಕಾಗಿತ್ತು. ಒಂದು ಕರೆಂಟ್ ಶಾಕಿಂಗು, ಅದರಿಂದ ಪಾರಾದೆ. ಎರಡನೇದು ಆ್ಯಕ್ಸಿಡೆಂಟ್ ಆಗಬೇಕಾಗಿತ್ತು, ಆ್ಯಕ್ಸಿಡೆಂಟ್ನಲ್ಲಿ ನಾನು ಪಾರಾದೆ. ಮೂರನೇದು ಕಾಶಿಯಲ್ಲಿ ಹೋದ ನಾನು ಮಿಸ್ ಆದಾಗ ಕೂಡ ನಾನು ಅದು ಪವಾಡರು ಸದೃಶ ರೂಪವಾಗಿ ನಾನು ಸುರಕ್ಷಿತವಾಗಿ ಮನೆಗೆ ಬಂದೆ. ಅದೆಲ್ಲ ಮಾಡಿಸಿದ್ದು ನನ್ನ ಧ್ಯಾನ ಮತ್ತು ಆ ಬ್ರಹ್ಮರ್ಷಿ ಪತ್ರಿಜಿ ಸಾರು ಮತ್ತು ಸದಾನಂದ ಯೋಗಿಗಳು
ಸಂತರು ಶರಣರು ಅವರ ಸ್ಮರಣೆ ಧ್ಯಾನದಾಸದಿಂದ ನಾನು ನನ್ನ ಆರೋಗ್ಯನೂ ನಾನು ಕಾಪಾಡ್ಕೊಂಡಿದ್ದೀನಿ. ಆಮೇಲೆ ದಿನನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನಾನು 5 ಗಂಟೆಗೆ ಎದ್ದು 4 ಗಂಟೆಗೆ ಎದ್ದು 4ರಿಂದ 5 ಗಂಟೆವರೆಗೆ 1 ಗಂಟೆ ಸತತವಾಗಿ ಧ್ಯಾನ ಮಾಡ್ತಾಯಿದ್ದೀನಿ. ಧ್ಯಾನ ಮಾಡೋದ್ರಿಂದ ನನಗೆ ಆತ್ಮಶಕ್ತಿ ಮತ್ತು ನನ್ನಲ್ಲಿರ್ತಕ್ಕಂಥ ಒಂದು ಆತ್ಮ ಪ್ರಜ್ವಲ ಅದು ಯಾವಾಗಲೂ ಚಟುವಟಿಕೆಯಿಂದ ಮತ್ತು ಒಳ್ಳೆಯ ಪ್ರಾಮಾಣಿಕತನದಿಂದ ನಾನು ಯಾವುದೇ ಕಾರ್ಯವನ್ನು ಮಾಡಲಿ ಶ್ರದ್ಧೆನಿಷ್ಠ ಪ್ರಾಮಾಣಿಕತನದಿಂದ ಮಾಡ್ತಾಯಿದ್ದೀನಿ. ಇದರಿಂದ ನನಗೆ ಆತ್ಮ ಸಂತೋಷವೂ ನನಗಿದೆ. ಆತ್ಮ ಸಂತೋಷ ಇರೋದ್ರಿಂದ ನಾನು ಯಾವಾಗಲೂ ಒಳ್ಳೆಯ ಕಾರ್ಯ ನನ್ನ ಕೈಲಾದಷ್ಟು ನಾನು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀನಿ. ಮುಂದೆ ಕೂಡ ನಾನು ಜೀವನ ಇರುವವರೆಗೂ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಕೈಲಾದಷ್ಟು ನನ್ನ ದಾನ ಮತ್ತು ಧ್ಯಾನ ಮತ್ತು ನನ್ನ ಸತ್ಸಂಗ ಗೋಷ್ಠಿಯಲ್ಲಿ ಭಾಗವಹಿಸಿ ನನ್ನ ಜೀವನವನ್ನು ನಾನು ಸಾರ್ಥಕ ಪಡಿಸ್ಕೊಳ್ತಾ ಇದ್ದೀನಿ. ಧ್ಯಾನದಲ್ಲಿ ಕೂಡ ನನಗೆ ಅನೇಕ ಸಲ ಸಂತರು, ಯೋಗಿಗಳು, ಮಹರ್ಷಿಗಳು ಮತ್ತು ಅನೇಕ ಒಂದು ಪ್ರಕೃತಿ ಸೌಂದರ್ಯ ನನಗೆ ಕಂಡಿದೆ. ಅದರಿಂದ ನನಗೆ ಭಾಳ ಸಂತೋಷ ಆಗಿದೆ. ಆ ಒಳ್ಳೆಯ ಕನಸುಗಳು ಕೂಡ ಬೀಳ್ತಾ ಇದ್ದಾವೆ. ಅದರಿಂದ ನನಗೆ ಆತ್ಮ ಸಂತೋಷ ಆಗಿದೆ. ಇದರಿಂದ ನಾನು ಪುಣ್ಯವಂತ. ನಾನು ಮುಂದಿನ ಜನ್ಮದಲ್ಲಿ ಕೂಡ ನಾನು ಎಲ್ಲಾದರೂ ಹುಟ್ಟಿದರೂ ಕೂಡ ಮತ್ತು ಪುಣ್ಯವಂತರ ಮನೆಯಲ್ಲಿ ಧ್ಯಾನವಂತರ ಮನೆಯಲ್ಲೇ ಹುಟ್ಟುತ್ತೀನಿ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯ, ಒಂದು ಮನೋಧೈರ್ಯ ಆ ಗುರುಗಳಿಂದ, ಆ ಬ್ರಹ್ಮರ್ಷಿ ಪತ್ರಿಜಿ ಯೋಗಿಗಳಿಂದ, ಸಂತರಿಂದ ನಾನು ಮನಗೊಂಡಿದ್ದೇನೆ. ಅದೇ ರೀತಿ ನನಗೆ ಮುಂದೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಗುರುಗಳು ಅಂತಂದೇಳಿ ನನ್ನಲ್ಲಿ ಸದ್ಭಾವನೆ ತುಂಬಿದೆ. ಓಂ ತತ್ಸತ್. ಬ್ರಹ್ಮರ್ಷಿ ಪತ್ರಿಜಿ, ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ಧನ್ಯವಾದಗಳು. ಭೂಮಾತೆಗೂ, ಪ್ರಕೃತಿ ಮಾತೆಗೂ, ಸಪ್ತ ಋಷಿಗಳಿಗೆ, ಸಪ್ತ ಮಾತೆಯರಿಗೆ, ಭೂಮಾತೆಗೆ, ಬುದ್ಧ ಭಗವಾನನಿಗೆ, ರಮಣ ಮಹರ್ಷಿಗೆ, ಸದಾನಂದ ಯೋಗಿರಾಜನಿಗೆ ನನ್ನ ಧನ್ಯವಾದಗಳು. ನನ್ನ ಹೆಸರು ಸುವರ್ಣ. ನಾನು ಮೋಕಲಿಂದ ಬಂದಿದ್ದೇನೆ. ನಾನು ಧ್ಯಾನಕ್ಕೆ ಬಂದು 9-10 ತಿಂಗಳಾಯಿತು. ನನಗೆ ಯಾವ ಒಂದು ಕಾಯಿಲೆಯಿಂದ ನಾನು ಧ್ಯಾನಕ್ಕೆ ಬಂದಿಲ್ಲ. ಇಷ್ಟಕ್ಕೆ ಮುಂಚೆ 1-2 ವರ್ಷ ಮುಂಚೆ ಧ್ಯಾನಕ್ಕೆ ಕರೆದ್ರು. ಸ್ವಪ್ನ ಮೇಡಮ್ ಅಂತ ನಮ್ಮೂರಿಗೆ ಧ್ಯಾನ ಕರೆಸಿದ್ದವ್ರೆ. ಕರೆದ್ರೆ ನಮಗೆಲ್ಲ ಆಗ್ತದೆ ಬಿಡು, ಮನೆ ಕೆಲಸ ಮಾಡೋಕ್ಕೆ ಟೈಮ್ ಇನ್ನೂ ಕಡಿಮೆ ಬರ್ತದಲ್ಲ, ನಾವೆಲ್ಲಿ ಹೇಳ್ಬೇಕು ಹೋಗಿ ಎಲ್ಲಿ ಧ್ಯಾನ ಮಾಡ್ಬೇಕು 2-2 ತಾಸು ಕುಂತ್ಕೊಂಡು ಅಂತ ನಾವು ಹೋಗಲಿಲ್ಲ ಅಂದಾಕ್ಷಣ ಇನ್ನು ಬಿಟ್ವಾ. ಮತ್ತೆ ಒಂದು 9 ತಿಂಗಳಾಯ್ತು. ಇವಾಗ ಧ್ಯಾನಕ್ಕೆ ಬಂದು ನಾವು ಒಂದಿನ ಹಿಂಗೆ ನಮ್ಮ ಮನೆಗೆ ಒಬ್ಬ ಕಕ್ಕಿ ಬಂದಿದ್ರೆ, ನಮಗೆ ಗಣೇಶನ ಹಬ್ಬ ಬಂದಿತ್ತು. ನಾನು ಎಲ್ಲ ಸುಮ್ಮನೆ ನಮ್ಮ ಮನೆಯವರು ನಾವು ಸುಮ್ಮನೆ ಏನೋ ಜಗಳ ಆಗಿ ಈ ಥರ ಕಕ್ಕಿ ಹಿಂಗೆಲ್ಲ ಆಗ್ಬಿಟ್ಟತ್ತೆ ಅಂದರೆ ಸುಮ್ಮನೆ ಅವೆಲ್ಲ ಬಿಟ್ಬಿಡ್ಸೋಣ, ನೀನು ಧ್ಯಾನಕ್ಕೆ ಬಂದುಬಿಡು ಅಂದ್ರೆ ಆಯ್ತು ಅವಳು ಬಂದುಬಿಡ್ತೀನಿ ಅಂತ. ನಾನು ಯಾರನ್ನೂ ಕೇಳಲಿಲ್ಲ, ಏನೂ ಅನ್ನಲಿಲ್ಲ. ಇನ್ನು ಅವ್ರು ಕೇಳಿದ ತಕ್ಷಣ ಬರ್ತೀನಿ ಅಂತ ಹೇಳಿದೆ. ಇನ್ನು ಆಯಿತಾ, ಗಣೇಶನ ಹಬ್ಬ ಇನ್ನು ಮುಂದೆ ದಸರಾ ಹಬ್ಬ ಇತ್ತು. ದಸರಾ ಹಬ್ಬ ಅಂದರೆ ಮಡಿ ಪೂಜೆ ಎಲ್ಲ ಆಗಬೇಕಲ್ಲ, ಅದೆಲ್ಲ ಆಗ್ಲೋಕಿ ಬರ್ತೀನಿ ಅಂದೆ. ಇನ್ನು ದಸರಾ ಆಯಿತು, ಸಣ್ಣ ಗೌರವಣಿ ಆಯಿತು. ಆವಾಗ ಹೋದೆ ಧ್ಯಾನಕ್ಕೆ. ನಮ್ಮ ಮನೆಯವ್ರಿಗೆ ಕೂಡ ಹೇಳಿಲ್ಲ ನಾನು ಧ್ಯಾನಕ್ಕೆ ಹೋಗ್ತೀನಿ ಅಂತ. ಫಸ್ಟಿಗೆ ಒಂದಿನ ಹೊತ್ತುಮಣಿಗಿತ್ತು, ಊರಿಂದ ಬಂದ ತಕ್ಷಣ ಇನ್ನು ಧ್ಯಾನಕ್ಕೆ ಹೋದೆ. ನಾನು ಹೋದೆ, ಅಲ್ಲಿ ಎಲ್ಲರೂ ಕುಂತ್ಬಿಟ್ಟಾರ. ನಾವು ಸ್ವಾಮಿಯರಂತ ಅವರು ಸ್ವಲ್ಪ ಅಕ್ಕ ಇಲ್ಲಿ ಬಾ ಇಲ್ಲಿ ಕುಂದ್ರು ಅಂದ್ರೆ ಆಯ್ತು ಅವಳು ಎಲ್ಲಿ ಕುಂದ್ರು, ಇಲ್ಲಿ ಅವಳಮ್ಮ ಕುಂದ್ರು ಅಂತ ಹಂಗೆ ಕುತ್ಕೊಂಡ್ವಿ. ನಾನು ಅವರ ಎಲ್ಲ ಕಾಲು ಚಾಚ್ಕೊಂಡು ಕುಂತು ಎಲ್ಲ ಮಾತಾಡ್ದಾರೆ ಖುಷಿಯಾಗಿ. ಏನಿದೆ ಧ್ಯಾನ, ಸಣ್ಣ ಮ್ಯೂಸಿಕ್ ಇಟ್ಕೊಂಡಾರ, ಏನು ಧ್ಯಾನ ಅಂತ ನನಗೆ ಅರ್ಥ ಆಗಲಿಲ್ಲ. ನಾನು ಯಾರನ್ನೂ ಕೇಳೋಕ್ಕೆ ಸಹ ಹೋಗಲಿಲ್ಲ. ಹಾಗೆ 2 ದಿನ ಹೋದೆ. 3ನೇ ದಿನದಾಗ ಅವ್ರ ಮನ್ಯಾಗ ಫಂಕ್ಷನ್ ಮಾಡಿದರು. 41 ದಿನ ಧ್ಯಾನ ಮಾಡಿದವರು. ಆಯಿತು, ಆದಮೇಲೆ ಮತ್ತೆ ಮಾಂಕಾಳಮ್ಮನ ಗುಡಿ ಹತ್ರ ಇಟ್ಟರೆ ಅಲ್ಲಿಗೆ ಧ್ಯಾನಕ್ಕೆ ಬಂದ್ವಿ ನಾವು. ಬಂದರೆ ಒಂದಿನ ಹಿಂಗೆ ಪತ್ರಿಜಿ ಸರ್ ಬಂದಾರ. ಪತ್ರಿಜಿ ಅಂತ ಗೊತ್ತಿಲ್ಲ ನನಗೆ. ಧ್ಯಾನಕ್ಕೆ ಕುಂತ್ಕೊಂಡಿದ್ದೀನಿ. ಹಿಂದೆ ಬಂದು ನಿಂತ್ಕೊಂಡಿದ್ದಾರೆ ಅವರು. ನಾನು ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕುಂತೀನಿ. ಹಿಂದೆ ಬಂದರೆ ಅವಾಗ ಅವರು ನೋಡ್ತಾ ಇದ್ದಾರೆ. ನಾನು ಯಾರು ಹಿಂದೆ ಬಂದ್ರಲ್ಲ ಅಂತ ತಟ್ಟು ನಿಂಗೆ ತಿರುಗಿದೆ. ತಿರುಗಿದ ತಕ್ಷಣ ನೀನು ನೋಡಿಬಿಟ್ಟ ಅಂತ ಹಿಂದಕ್ಕೆ ಸರ್ಕೊಂಬಿಟ್ರು ಅವರು. ಅಂದರೆ ನನಗೆ ಅವರು ಪತ್ರಿಜಿ ಅಂತ ಗೊತ್ತಿಲ್ಲ. ಆವಾಗ ನಾನು ಪತ್ರಿಜಿ ಅಂತ ಗೊತ್ತಿಲ್ಲ. ಅಷ್ಟರಿಗೆ ಪಾಂಪ್ಲೆಂಟು ಕೊಟ್ಲು ನನ್ನ ಕೈಯಾಗೊಂದು ಮೇಡಮ್, ಸ್ವಪ್ನ ಮೇಡಮ್ ಕೊಟ್ಟರೆ ಅದನ್ನು ಅಲ್ಲಿ ಓದೋಕ್ಕಾಗಲಿಲ್ಲ. ಮನೆಗೆ ತಗೊಂಡೋಗಿ ಇಟ್ಟೆ. ಮನೆಯಾಗ ಕೂಡ ಓದಲಿಲ್ಲ, ನನಗೆ ಇಟ್ಟು ಹೊತ್ತು ಮುಣಿಗಿತು. ಮುಖ ತೊಳ್ಕೊಂಡು ಹೋದೆ ಮನ್ಯಾಗ, ದೇವ್ರ ಮನೆಯಾಗ ಹೋದೆ. ಅದು ಪಾಂಪ್ಲೆಂಟ್ ಏನೋ ನೋಡಲಿಲ್ಲಲ್ಲ, ನೋಡೋಣ ಇರುವ ಬಾಗಿಲು ಪೂಜೆ ಮಾಡ್ಕೊಂಡು ನೋಡೋಣ ಅಂತ ಅನ್ಕೊಂಡು ಅಲ್ಲಿ ಪೂಜೆ ಮಾಡ್ಕೊಂತಿರ್ಲಿಕ್ಕಾಗಿ ನನಗೆ ಮೆಸೇಜ್ ಬಂದರೆ ಅವರೇ ಇರ್ಬೋದಾ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅಂತ ಅನ್ಕೊಂಡು ಎಲ್ಲ ಆಯಿತು. ಬಂದು ನೋಡಿದ್ರೆ ಸೇಮ್ ಅದೇ ಕಲರ್ ಅಂಗಿ ಪ್ಯಾಂಟು ಎಲ್ಲ ಹಾಕಿದ್ದಾರೆ. ಅಷ್ಟೇ ಗಡ್ಡ ಒಂದೇ ಇಲ್ಲ ಅವರಿಗೆ. ನನಗೆ ಅಲ್ಲಿ ಮನೆಗೆ ಹೋದ ಕ್ಷಣ ಅವರು ಗಡ್ಡ ಇಲ್ಲ, ಏನಿಲ್ಲ, ಮುಸ್ಲಿಮ್ಸ್ ಅಲ್ಲ ಏನಲ್ಲ ಅಂತ ನನ್ನ ಕರೆಕ್ಟ್ ಆಲೋಚನೆ ಪತ್ರಿಜಿ ಆಯಿತು. ಆಮೇಲೆ ನಾವು ನೋಡಿದ್ರೆ ಅದು ಪತ್ರಿಜಿ ಅವರು. ಆವಾಗ ಎಷ್ಟು ಪುಣ್ಯ ಮಾಡಿದ್ನಲ್ಲ, ಒಂದು 4-5 ದಿನಕ್ಕೆ ಅವ್ರು ನನಗೆ ಧ್ಯಾನದ ಬಂದ್ಕೊಂಡ್ರು ಅಂತ ಅನ್ಕೊಂಡು ಆಯ್ತು ಬಿಡ. ನಿಂಗೆ ದಿನ ಧ್ಯಾನಕ್ಕೆ ಹೋಗ್ತಾಯಿದ್ವಿ. ಅಲ್ಲಿ ಮಾಂಕಾಳಮ್ಮನ ಗುಡಿ ಹತ್ರ ಹೋದ್ವಿ. ಮಾಂಕಾಳಮ್ಮನ ಗುಡಿ ಹತ್ರ ಹೋದ್ರೆ ನೀವು ಮನ್ಯಾಗ ದಿನ ಪೂಜೆ ಮಾಡಬೇಕು, ಎಲ್ಲ ಮಾಡ್ಬೇಕಾ, ಇನ್ನು ಟೈಮ್ ಆಯ್ತು ಅಂತೇಳಿ ಸೋಮವಾರ ಏರ್ಸಿದ್ದಿಲ್ಲ ಮನ್ಯಾಗ ದೇವ್ರ ಪೂಜೆಗೆ.
ಇರಲಿ ಬಿಡು ಅಂತ ಹಂಗೆ ಹೋದೆ. ನಮ್ಮ ಅಣ್ಣನ ಮಗನೇ ಸ್ವಾಮಿಗೆ ಬಿಟ್ಟಿವಿ ಮನ್ಯಾಗ, ಇಟ್ಟಿಲ್ಲ. ಅಲ್ಲಿ ಧ್ಯಾನದಾಗ ಬಂದ್ರು ಅವರು. ಎದಕ್ಕೋ ಸ್ವಾಮಿಯರ್ ಕಂಡ್ರಲ್ಲ ಅಂತ ನನಗೆ ಆಲೋಚನೆ. ಮನೆಗೆ ಬಂದೆ, ಊಟ ಮಾಡಿದೆ, ಎಲ್ಲ ಮಾಡಿದೆ. ಏನೋ ಏನೋ ಕಟ್ಕೊಂತ ಕುಂತ್ಕೊಂಡೆ. ನಮ್ಮ ಮನೆಯವ್ರು ಬಂದರು, 4 ಗಂಟೆ ಹಂಗಾಯಿತು. ಎದಕ್ಕೋ ಸ್ವಾಮಿಯವ್ರು ಬಂದಿದ್ರು ನೋಡು ಧ್ಯಾನದಾಗ ಅಂಬಲಿಕ್ಕೆ ನನಗೆ ಮತ್ತೆ ಐಡಿಯಾ ಬಂತು. ಅಲ್ಲ ಹೂವನೇ ಇಟ್ಟಿಲ್ಲ ಸ್ವಾಮಿಗೆ, ಅದಕ್ಕೆ ಬಂದನು ನೋಡು ಧ್ಯಾನ. ಅಂದರೆ ನಾವು ಮಾಡೋ ಕೆಲಸಗಳೆಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ನಾವು ಧ್ಯಾನಕ್ಕೆ ಹೋಗ್ತೀವಿ, ಪ್ರಚಾರ ಮಾಡ್ತೀವಿ ಅಂತ ಯಾವುದು ಬಿಟ್ಟು ಹೋಗಬಾರ್ದು ಅಂತ ಇದು ಧ್ಯಾನ ಕಲಿಸ್ತದೆ ನಮಗೆ. ಧ್ಯಾನ ಯಾವತ್ತೂ ಸುಳ್ಳಲ್ಲ. ಧ್ಯಾನ ಮಾಡಿದವರು ಯಾವತ್ತೂ ಒಳ್ಳೆತನದಿಂದ ಇರ್ತಾರೆ. ನಾವು ಯಾವ ದಾರಿಗೆ ಹೋಗ್ಬೇಕು, ಯಾವ ದಾರಿಗೆ ಹೋಗಬಾರ್ದು, ನಮ್ಮನ್ನು ಕರೆಕ್ಟ್ ದಾರಿಗೆ ನಡ್ಸ್ಕೊಂಡು ಹೋಗ್ತದೆ. ಧ್ಯಾನ ಮಾಡಿದ್ರೆ ಯಾವತ್ತೂ ಯಾರಿಗೆ ತೊಂದರೆ ಆಗಲ್ಲ, ಏನೂ ಆಗಲ್ಲ. ನಮಗೆ ಜನ್ಮ ಅಂತದ ಪುಣ್ಯ ಈ ಧ್ಯಾನಕ್ಕೆ ನಾವು ಬಂದಿರೋದು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.